ಆಕಾಶದಿಂದ ಧರೆಗಿಳಿದರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ಚಂದನದ ಗೊಂಬೆ ಆಕಾಶದಿಂದ ಸಾಕು ಸಾಕು ಆಕಾಶದಿಂದನೂ ಬೇಡ ಭೂಮಿ ಮೇಲಿಂದನೂ ಬೇಡ ಎಲ್ಲಿಗೆ ಹೋಗ್ತಾ ಇದೀಯಾ ಓ ನಾನು ಸಂತೋಷವಾಗಿ ಹಾಡು ಹೇಳಕ್ಕೂ ಬಿಡಲ್ಲ ಈ ಮುದುಕಿ ಅನ್ನೋದು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿಬಿಡುತ್ತೆ. ಏ ಗೌರಿ ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ಅತ್ತೆ ನಾನು ಟೌನ್ಗೆ ಹೋಗಿ ಬರಬೇಕು. ರೇಷನ್ ಎಲ್ಲ ಖಾಲಿ ಆಗೈತಲ್ವಾ ಮನೆಗೆ, ಆಮೇಲೆ ಮುಖ ಕಚ್ಚು ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಎಲ್ಲ ಖಾಲಿ ಆಗೈತೆ. ನಾನು ನೇತ್ರನು ಹೋಗ್ಬಿಟ್ಟು ಅದೆಲ್ಲ ತಗೊಂಡ್ಬಂದ್ಬಿಡ್ತೀವಿ. ಹಂಗೇನೆ ಸಾರಿಲ್ಲ ಸಾಯಂಕಾಲಕ್ಕೆ ಸಾರು ಮಾಡಿಬಿಡು. ಹಂಗೇನೆ ಒಂದು ಸ್ವಲ್ಪ ಮುಸ್ರೆ ಗಿಸ್ರೆ ಇದಾವೆ ಎಲ್ಲ ತೊಳೆದಿಕ್ ಬಿಡತ್ತೆ ಬರೋಷ್ಟರಲ್ಲಿ. ಯಾಕತ್ತೆ ಹೆಂಗೆ ಎದ್ದು ನಿಂತ್ಕೊಬಿಟ್ಟೆ? ನಿನಗೆ ನಿನ್ನ ಮಕ್ಕಕ್ಕೆ ಪೌಡ್ರು ಸ್ನೋ ಎಲ್ಲ ಬೇಕೇನೆ? ಅಲ್ಲ ಒಳ್ಳೆ ಕೆಲಸ ಮಾಡೋರು ಹೊಲ್ದಾಗ ಕೆಲಸ ಮಾಡೋರು ಅಂತವೆಲ್ಲ ಹಾಕೊಂಡು ಎಲ್ಲಿಗೆ ಹೋಗ್ಬೇಕಾಗೈತೆ? ಏನು ಬೇಕಾಗಿಲ್ಲ, ಮನೆ ಸಾಮಾನು ತರಕ್ಕೆ ಅವನಿಗೆ ಕೊಡು. ಚಂದ್ರಿಗೆ ತಾಂಬಂದು ಕೊಡ್ತಾನೆ, ನೀನೇನು ಹೋಗ್ಬೇಕಾಗಿಲ್ಲ. ಹೋಗಿ ಮುಸ್ರೆ ತೊಳೆದು ಸಾರು ಮಾಡಕ್ ಹೋಗಿ. ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ? ಇಷ್ಟ ದಿನ ನೀನೇ ತೊಳಿತಿದ್ದೆ, ನೀನೇ ಅಡುಗೆ ಪಡ್ಗೆ ಮಾಡ್ತಿದ್ದೆ ತಾನೆ ನಾನು ಕೆಲ್ಸಕ್ಕೆ ಹೋದಾಗ? ಉಪ್ಪಿನಕಾಯಿ ಗಿಪ್ಪಿನಕಾಯಿ ಎಲ್ಲ ಮಾಡಕ್ ಹೋದಾಗ, ಅಥವಾ ಏನಾದ್ರೂ ವ್ಯಾಪಾರ ಗಿಪಾರ ಮಾಡಕ್ ಹೋದಾಗ, ತಗೊಂಡು ಉಪ್ಪಿನಕಾಯಿ ಮಾಡಕ್ ಹೋದಾಗ ಇವಾಗೇನು ನೀನೇ ಮಾಡು ಅಂತ ಹೇಳ್ತಾ ಇದೀಯಾ? ಯಾಕೆ? ಹೋಗಿ ಮುಸ್ರೆ ತೊಳೆದಿಕ್ಕೆ ಸಾರು ಮಾಡು, ನಾನು ಬೇಗ ಬಂದ್ಬಿಡ್ತೀನಿ. 1 ಗಂಟೆ 2 ಗಂಟೆ ಆಗುತ್ತೆ ಅಷ್ಟೇ. ಅವಾಗ ನೀನು ಉಪ್ಪಿನಕಾಯಿ ಮಾಡ್ತಿದ್ದೆ, ದುಡ್ಡು ತಾಂಬತ್ತಿದ್ದೆ, ಅದಕ್ಕೆ ಏನೋ ನಾನು ಅಡುಗೆ ಪಡ್ಗೆ ಮಾಡೋದ ನನ್ನ ಕೈಲಾದ್ ಮಾಡ್ತಿದ್ದೆ, ಮುಸ್ರೆ ಗಿಸ್ರೆ ತೊಳ್ಕೊಳ್ಳೋದು ಕಸ ಹೊಡಿಯೋದನ್ನು. ಈಗೇನು ಕೆಲಸ ಐತೆ ನಿನ್ಗೆ? ಏನು ಇಲ್ಲ ತಾನೆ? ಸುಮ್ಮನೆ ಯಾ ಟೌನ್ಗೂ ಬೇಡ ಪೌನ್ಗೂ ಬೇಡ, ಹೋಗಿ ಮುಸ್ರೆ ತೊಳೆದು ಅಡುಗೆ ಮಾಡೋಕೆ ಹೋಗಿ. ನೋಡ್ದ ಈ ಮುದ್ಕಿನ, ನಾನು ದುಡ್ಡು ತತ್ತೀನಿ ಅಂತ ಗೊತ್ತಾಗಿ ಎಲ್ಲ ಕೆಲಸನ ಮಾಡೋದು. ಈಗ ನಾನು ದುಡಿತಿಲ್ಲ ಅಂತ ಗೊತ್ತಾದ ತಕ್ಷಣ ನೋಡ್ದ ಹೆಂಗ್ ಮಾತಾಡ್ತೈತಿ. ಅಲ್ಲ ಉಪ್ಪಿನಕಾಯಿ ಮಾಡೋದು ಬಿಟ್ಟು ಇಷ್ಟು ದಿನ ಆಯ್ತು, ಇಷ್ಟು ದಿನ ಅವ್ರಿಗೂ ಇಂಥದ್ದೆಲ್ಲ ಹೇಳ್ತಿರ್ಲಿಲ್ಲ, ಎಲ್ಲ ಮಾಡೋದು. ನಾನು ಹೆಂಗೋ ಆರಾಮಾಗಿದ್ದೆ, ಈಗ ಯಾಕೆ ಇಂಥ ವರ್ಷ ತೆಗೆದೈತಿ? ಕೇಳೇ ಬಿಟ್ಟಾರ. ನನ್ನ ಮನನು ಬಗೆಹರಿಸ್ಕೊಂಡ. ಏನೇ ಏನು ಹತ್ತ ಕಿರಿಕೇಳಿ ಏನೋ ಗೊಣಕಂತ ಇದ್ಯಾ? ಏನದು? ಹೋಗಿ ಮುಸ್ರೆ ತೊಳಿಯೋಗು. ಮತ್ತೆ ನನಗೆ ಇಷ್ಟು ದಿನ ಉಪ್ಪಿನಕಾಯಿ ಕೆಲಸ ಇಲ್ದಿದ್ರು ಸುಮ್ಮನೆ ಇದ್ರಿ, ಇವತ್ತು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ನೀವೇ ಮುಸ್ರೆ ತೊಳೆದು ಎಲ್ಲ ಮಾಡ್ತಿದ್ರಿ ತಾನೆ, ನಾನೇನೋ ಸ್ವಲ್ಪ ಅಡುಗೆ ಗಿಡಿಗೆ ಮಾಡ್ತಿದ್ದೆ. ಇವತ್ತು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಯಾಕೆಂದ್ರೆ ಇಷ್ಟ ದಿನ ಏನೋ ತಿರ್ಗಾ ಏನೋ ಮಾಡ್ತೀವಿ ಕೇಳ್ತೀವಿ ಆಡೋ ತಾಂತೀವಿ ಅಂತ ಹೇಳ್ತಿದ್ರಲ್ಲ, ಬಿಡು ಯಾವ್ದೋ ಕೆಲಸದ ಮೇಲೆ ಇರ್ತಾರೆ ಓಡಾಡ್ತಾರೆ ಅಂತ ಸುಮ್ಮನಿದ್ದೆ. ಆದ್ರೆ ನೀವ್ ಯಾವ ಆರ್ಡರ್ನು ತಾಂಬ್ಲಿಲ್ಲ, ಉಪ್ಪಿನಕಾಯಿ ಕೆಲಸನೂ ಶುರು ಮಾಡ್ಲಿಲ್ಲ ತಿರ್ಗಾನ. ಅದಕ್ಕೆ ಹೋಗಿ ಕಸ ಗುಡಿಸಿ, ಮುಸೆ ತೊಳೆದು ಕಸ ಗುಡಿಸಿ, ನೆಲ ವರ್ಷಕ್ಕೆ ಹೋಗಿ. ಅಂದ್ರೆ ನಮ್ಗೆ ಮತ್ತೆ ಉಪ್ಪಿನಕಾಯಿ ಮಾಡಲ್ಲ ಅಂತ ಅನ್ಕೊಂಡಿದ್ಯಾ? ಮಾಡ್ತೀವಿ, ಆರ್ಡರ್ ತಗೊಂತೀವಿ. ನಾವು ಪ್ಲಾನ್ ಮಾಡ್ತಾ ಇದೀವಿ, ನೇತ್ರಾರ್ದು ಮನೆ ಆಗ್ಲಿ, ಆಮೇಲೆ ಆರ್ಡರ್ ತಗೊಂಡು ಚೆನ್ನಾಗಿ ಮಾಡ್ತೀವಿ ನಾವು. ಏನ್ ಆರ್ಡರ್ ತಾಂತೀಯೋ ಏನ್ ಸುಡ್ಗಾಡ, ಬರೀನಾ ಆರ್ಡರ್ ತಾಂತೀವಿ ಅದನ್ನ ತಾಂತೀವಿ ಇದನ್ನ ತಾಂತೀವಿ ಅಂತ ಹೇಳ್ಕೊಂಡು ತಿರ್ಗಾಡಿದ್ದೆ ಆಯ್ತು. ನಾನು ಇದುವರೆಗೂ ನೀವು ಉಪ್ಪಿನಕಾಯಿ ಮಾಡಿದ್ ನೋಡ್ಲೇ ಇಲ್ಲ. ಆ ಉಪ್ಪಿನಕಾಯಿನಾಗೆ 5 ಪೈಸೆ ಲಾಭ ಬಂತೋ ಇಲ್ವೋ ಗೊತ್ತಿಲ್ಲ, ಬರೀ ಉಪ್ಪಿನಕಾಯಿ ಮಾಡಕ್ಕೆ ಅಂತನ ವರ್ಷ ಅನ್ಗಟ್ಲೆ ಅತ್ಲಾಗೆ ತಿರ್ಗಾಡಿದ್ದೆ ಆಯ್ತು. ಅವಾಗ ಮೊದ್ಲು ಇಷ್ಟಿಷ್ಟೇ ಮಾಡ್ಕೊಂಡು ಅಂಗಡಿ ಪಂಗಡಿ ಕೊಡ್ಕೊಂಡು ಇಲ್ಲೇ ಮಾರಾಟ ಮಾಡ್ತಿದ್ರಲ್ಲ, ಅವಾಗ ಎಷ್ಟೋ ವಾಸಿ ಆಗಿತ್ತು. 100, 100, 500, 1000 ತಾಂಬತ್ತಿದ್ದೆ ಮನೆಗೆ. ಈಗ ಅದೇನು ಆರ್ಡ್ರು ಪಾಡ್ರು ಅಂತ ಹೋಗಿ ಎಲ್ಲನ ಲಾಸ್ ಮಾಡ್ಕೊಂಡು ಕುಕ್ಕೊಂಡಿದ್ದೀರ, 1 ರೂಪಾಯಿ ಲಾಭ ಇಲ್ಲ. ಯಾಕಮ್ಮ ಏನಾಯ್ತು? ಏನಾಯ್ತೆ ಗೌರಿ? ನೋಡ್ರಿ ನಿಮ್ಮ ಅಮ್ಮಯ್ಯನ, ನಾನು ಟೌನ್ಗೆ ಹೋಗಿ ಏನೋ ರೇಷನ್ ಎಲ್ಲ ತಗೊಬರ್ಬೇಕು, ಸ್ವಲ್ಪ ಹಂಗೇನೆ ಪೌಡ್ರು ಫೇರ್ ಆ್ಯಂಡ್ ಲವ್ಲಿ ಎಲ್ಲ ತರಬೇಕು ಅಂತಂದ್ರೆ ನೀನೇನು ಹೋಗೋದು ಬೇಕಾಗಿಲ್ಲ, ಮುಸೆ ತೊಳ್ಕೊಂಡು ಕುಕ್ಕ ಉಪ್ಪಿನಕಾಯಿ ಮಾಡೋದಿಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲ ನಾವು ಮಾಡಲ್ವಾ? ನಿನ್ನ ಕೈ ದುಡ್ಡು ಕೊಟ್ಟಿಲ್ವೇನ್ರಿ? ನಾನು ಎಷ್ಟು ದುಡ್ಡು ಕೊಟ್ಟಿಲ್ಲ, ಒಂದ್ಸಲ ಏನೋ 10,000 ಏನೋ ಕೊಟ್ಟಿದ್ದೆ ತಾನೆ, ಆ ದುಡ್ಡೇ ತಾನೆ ನೀವು ಆಗ ಜಿಲೇಬಿ ಗಂಡನಿಗೆ ಆಪರೇಷನ್ಗೋ ಅಲ್ಲ ಜಿಲೇಬಿಗೆ ಆಪರೇಷನ್ ಆಗ್ಬೇಕಾದ್ರೆ ಕೊಟ್ಟಿದ್ದು. ಅದು ನಿನ್ ದುಡ್ಡಲ್ಲ, ನನ್ನ ದುಡ್ಡು. ಅತ್ತೆಗೆ ಬಂದಿತ್ತಲ್ಲ ಅದನ್ನ ಕೊಟ್ಟಿದ್ದು. ನೀನು ಕೊಟ್ಟಿರೋ ದುಡ್ಡನ್ನ ವಾಪಸ್ ಇಸ್ಕೊಂಡೋಗಿದ್ಯಾ. ಅದನ್ನ ತರಬೇಕು ಇದನ್ನ ತರಬೇಕು, ಅವ್ನು ಕೊಟ್ಟಿಲ್ಲ ದುಡ್ಡು ಅಂತ ಎಷ್ಟು ಸಲ ಇಸ್ಕೊಂಡೋಗಿದ್ಯಾ? ವಾಪಸ್ ತಂದು ಕೊಟ್ಟಿದ್ಯಾ? ಇಲ್ಲ. ಆ ಉಪ್ಪಿನಕಾಯಿಂದ 1 ನಯ ಪೈಸನೂ ಲಾಭ ನಮ್ಗಂತೂ ಇಲ್ಲ. ಅಮ್ಮ ಹೇಳಿದ್ದು ಸರಿಯಾಗೈತಿ. ಅಂದ್ರೇನು ನಿಮ್ಮ ಅಮ್ಮ ಹೇಳ್ದಂಗೆ ನಾನು ಏನು ಉಪಯೋಗ ಇಲ್ಲ, 1 ರೂಪಾಯಿ ಆದಾಯ ತರಲ್ಲ ಅಂತನ ಸುತ್ತಿ ಬಳಸಿ ಹೇಳ್ತಾ ಇದ್ದೀರಾ ನೀವು? ನಾನೆಲ್ಲೇ ಸುತ್ತಿ ಬಳಸಿ ಹೇಳ್ತಾ ಇದ್ದೀನಿ? ಮತ್ತೆ ಇನ್ನೇನು ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ನಾನು ಸುತ್ತಿ ಬಳಸಿ ಹೇಳ್ತಾ ಇಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ನಿನ್ನಿಂದ ಉಪ್ಪಿನಕಾಯಿಂದನ 1 ರೂಪಾಯಿ ಲಾಭ ಇಲ್ಲ ನಮ್ಮ ಮನೆಗೆ ಅಂತನ. ಉಪ್ಪಿನಕಾಯಿ ಮಾಡಿ ನಾನು ದುಡ್ಡು ತಂದ್ರೆ ಮಾತ್ರ ನನಗೆ ಈ ಮನೆಗೆ ಬೆಲೆ ಅನ್ನಂಗಾಯ್ತು. ಈಗಲೇ ಹೋಗ್ತೀನಿ, ನೇತ್ರನ ಹತ್ರ ಮಾತಾಡ್ತೀನಿ, ಆರ್ಡರ್ ತಗೊಂಡು ನಾಳೆಯಿಂದನೇ ಉಪ್ಪಿನಕಾಯಿನ ಶುರು ಮಾಡಲೇಬೇಕು. ಇಲ್ಲಾಂದರೆ ನನಗೊಂದು ನಯ ಪೈಸೆ ಮರ್ಯಾದಿರಲ್ಲ. ನೋಡ್ದ ನಮ್ಮ ಮತ್ತೆ ನನ್ನ ಗಂಡ ಹೆಂಗೆ ಮಾತಾಡ್ತಾ ಇದ್ದಾರೆ. ಏ ಗೌರಿ, ಏನು ಯೋಚನೆ ಮಾಡ್ತಾ ಇದೆಯಾ? ಹೋಗು ಜಲ್ದಿ ಮುಸೆ ತೊಳೆಯೋಗು.
ನೋಡತ್ತೆ ನೋಡ್ರಿ ನಾವು ಉಪ್ಪಿನಕಾಯಿ ತಿರ್ಗಾ ಶುರು ಮಾಡ್ತೀವಿ, ದೊಡ್ಡ ಆರ್ಡರ್ ತಾಂತೀವಿ. ಅವಾಗ 10,000 15,000 ತಗಂತಿದ್ವಿ, ಇನ್ಮೇಲೆ ಏನಿದ್ರು 25,000 50,000 ಆ ತರ ಆರ್ಡ್ರು ನಮಗೆ ಸಿಗುತ್ತೆ. ನೋಡ್ತಾ ಇರ್ರಿ, ನಾನು ₹1 ಲಾಭ ತರಲ್ಲ ಅಂತನ ನೀವು ಮನೆ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಾ ಇದೀರಾ. ಈಗಲೇ ಹೋಗ್ತಾ ಇದೀನಿ, ನೇತ್ರನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನಾ ಅವಳ ಹತ್ರನೇ ತಾನೇ ಮಾತಾಡಕ್ ಹೋಗೋದು. ಇವತ್ತೇನು ವಿಶೇಷವಾಗಿ ಹೋಗ್ತಾ ಇದೀಯಾ? ಹೋಗಿ ಜಲ್ದ್ ಬಾ, ಎಲ್ಗೂ ಹೋಗ್ಬೇಡ ಟೌನ್ಗೆ ಪವನ್ಗೆ ಅಂತಾನ. ಹೌದು ಕಣೆ ಗೌರಿ, ನೀನು ಎಲ್ಲೂ ಹೋಗೋದು ಬೇಡ, ಮನೆ ಕೆಲಸ ಮಾಡ್ಕೊಂಡು ಹೊಲ್ದಾಗೆ ಒಂದಿಷ್ಟು ಇವಾಗ ರಾಗಿ ಬಿತ್ತಿ ಆ ಕಳೆ ತೆಗಿಯೋದು ಅದೆಲ್ಲ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಔಷಧಿ ಹೊಡ್ಕೊಂಡು ಬೆಳೆ ಬೆಳೆಯೋದು ನೋಡೋಣ. ನೀನು ನನ್ನ ಜೊತೆಗೆ ಬಾ, ಹೊಲ್ದಾಗ ಏನಾದರೂ ಕೆಲಸ ಮಾಡುವಂತೆ. ನಿನ್ನ ಉಪ್ಪಿನಕಾಯಿಗೆ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ನಮ್ಮ ದುಡ್ಡೇನೆ ನಷ್ಟ ಆಗುತ್ತೆ. ಹೊಲ್ದಾಗ ಎಷ್ಟು ದುಡಿತೀರ ಅಂತ ನಾನು ನೋಡಿದ್ದೀನಿ, ಆದ್ರೆ ಉಪ್ಪಿನಕಾಯಿನಾಗೆ ಲಾಭ ಬಂದ್ರೆ ಒಂದ್ಸಲ ಇಡೀ ವರ್ಷ ನೀವು ದುಡಿಮೆ ನಂದು 1 ತಿಂಗಳದು. ಗೊತ್ತಾಯ್ತಾ? ಸುಮ್ಮನೆ ಇರ್ತೀರಾ? ನಾವು ಉಪ್ಪಿನಕಾಯಿ ಮತ್ತೆ ಶುರು ಮಾಡ್ತಾ ಇದೀವಿ. ನೀವು ನಿಮ್ಮ ಅಮ್ಮನ ತರ ಮಾತಾಡಬೇಡ್ರಿ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ. ಬರ್ತೀನಿ ರೀ. ಬೇಡ ಹೋಗಿ ನೇತ್ರಂಗೆ ಹೇಳು, ನಾನು ಬರಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಅಂತ ಹೇಳಿ ವಾಪಸ್ ಬಂದು ಮನೆ ಕೆಲಸ ಮಾಡಿ ಹೊಲ್ದಕ್ಕೆ ಹೋಗೋಣ. ಅಯ್ಯೋ, ಇದೇನಿದು ಈ ತರ ಹೇಳಿದ್ರೆ? ಹಂಗೆ ಹೇಳೋದು, ಹೋಗು, ಬರಕ್ ಬರಲ್ಲ ಅಂತಾನೆ. ಆಯ್ತು. ಈ ಗೌರಿ ಎಷ್ಟೊತ್ತು ಬರ್ತಾಳಪ್ಪ, ಬೇಗ ಹೋಗೋಣ. ಟೌನ್ಗೆ ಹೋಗಿ ಅದೇನೇನೋ ತರಬೇಕು ಅಂತ ಹೇಳ್ತಿದ್ಲು. ನಾನು ಹಂಗೆ ಅಂಗಡಿಗಳಾಗೆಲ್ಲನ ಉಪ್ಪಿನಕಾಯಿ ಎಲ್ಲನ ಕೇಳ್ಕೊಂಬರೋಣ ಅಂತ ಹೇಳಿದ್ದೆ. ಇವಳು ಬರಲೇ ಇಲ್ವಲ್ಲ ಇಷ್ಟೊತ್ತಾದ್ರೂ. ಅಯ್ಯೋ ಏನಪ್ಪ, ನಾನೇ ಅವ್ರ ಮಂತಕ್ಕೆ ಹೋಗ್ಬೇಕು ಹುಡ್ಕೊಂಬರಕ್ಕೆ. ಗೌರಿ ಏನಿದು ಇಷ್ಟೊತ್ತಿನ ತಕ? ನಾನು ಅವಾಗಿಂದ ಕಾದು ಸುಸ್ತಾಗಿ ನಾನೇ ಬರ್ತಿದ್ದೆ ನಿಮ್ಮ ಮನೆ ತಕ್ಕೆ. ಯಾಕೆ ಇಷ್ಟೊತ್ತಿನ ತಕ? ಜಲ್ದ್ ಬರ್ಬೇಕು ತಾನೆ. ನಾನು ಹೇಳಿ ಕಳ್ಸಿದ್ದೀನಿ, ಜಲ್ದ್ ಬಾರಮ್ಮ, ನಿಮ್ಮ ಅತ್ತೆಗೋ ನಿನ್ ಗಂಡಗೂ ಹೇಳಿ ಅಂತಾನ. ನೀನಂತ ನಿಮ್ ಜವಾಬ್ದಾರಿನೇ ಇಲ್ಲ ಕಣೆ ಗೌರಿ, ಅದಕ್ಕೆ ಮತ್ತೆ ನಮ್ಮ ಉಪ್ಪಿನಕಾಯಿ ಹಿಂಗೆಲ್ಲ ಆಗ್ತಾ ಇರೋದು. ಗೌರಿ ಬಾ ಜಲ್ದಿ ಹೋಗೋಣ. ಯಾಕೆ ಸುಮ್ಮನಿದ್ಯಾ? ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ಬಾ ಜಲ್ದಿ ಹೋಗೋಣ. ನೇತ್ರ, ಅದು ನಾನು ಇನ್ಮೇಲೆ ಉಪ್ಪಿನಕಾಯಿ ಕೆಲಸಕ್ಕೆ ಬರಲ್ಲ ಕಣೆ. ಮನೆ ಕೆಲಸ ಮಾಡ್ಕೊಂಡು ಹೊಲದ ಕೆಲಸ ಮಾಡ್ಕೊಂಡಿರ್ತೀನಿ, ನೀನೊಬ್ಳೆ ಮಾಡ್ಕೊ. ಯಾಕೆ ಏನಾಯ್ತು? ಯಾಕೆ ಗೌರಿ ಬರಲ್ಲ ಅಂತಿದ್ಯಾ? ಇಬ್ರು ಜೊತೆಗೆ ಸೇರ್ಕೊಂಡು ಮಾಡೋಣ ಬಿಡು. ನಾನು ಒಬ್ಳೆ ಆದ್ರೆ ಆಗಲ್ಲ. ಈಗ ಅಂಗಡಿಗಳಿಗೆಲ್ಲ ಕೇಳ್ಕೊಂಬರೋಣ, ಎಲ್ಲ ಅಂಗಡಿಗಳಿಗೂ ನಾವೇ ಕೊಡೋಣ. ನಮ್ಮ ಉಪ್ಪಿನಕಾಯಿ ತಗೊಂತಾರೆ. ಸೂಜಿ ಹೆಂಗುದ್ರು ಅವಳು ದೊಡ್ಡ ಆರ್ಡರ್ ನೋಡ್ತಾಳೆ. ಎಲ್ಲೋ ಅಂಗಡಿಗೆ ಕೊಡಲ್ಲ ಅನ್ಸುತ್ತೆ ಉಪ್ಪಿನಕಾಯಿನ, ಅದಕ್ಕೆ ಅಂಗಡಿಗಳಿಗೆ ಕೊಡೋಣ. ಅವ್ರ ಅಂಗಡಿಯವರು ಯಾರಿಗಾದ್ರೂ ದೊಡ್ಡ ಫ್ಯಾಕ್ಟ್ರಿ ಅವ್ರಿಗೆ ಹೇಳ್ತಾರೆ, ಸೂಜಿದ್ ಹೆಂಗೆ ಹೇಳಿದ್ರು ನೋಡು ಉಪ್ಪಿನಕಾಯಿ ಟೇಸ್ಟ್ ನೋಡಿ, ನಮ್ದು ಹಂಗೆ ಅದೇ ತರ ಹೇಳ್ತಾರೆ. ಅವಾಗ ಯಾರಾದ್ರೂ ಹೊಸ ಓನರು ಸಿಗ್ತಾನೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅವರು. ಉಪ್ಪಿನಕಾಯಿ ಅವಾಗ ಜಾಸ್ತಿ ಮಾಡಿ ನಾವು ದುಡ್ಡು ಮಾಡ್ಕೋಬಹುದು. ಸುಮ್ಮನೆ ಇರು. ಈಗೇನೋ ಲಾಸ್ ಆಗೈತಿ ಅಂತಾನ ನೀನ್ ಹಿಂಗಂತಿದ್ಯಾ ಅಲ್ವಾ? ಏನು ಯೋಚನೆ ಮಾಡ್ಬೇಡ ಕಣೆ ಗೌರಿ, ನಮಗೂ ಒಂದ್ ಕಾಲ ಬರುತ್ತೆ. ನಾವು ಉಪ್ಪಿನಕಾಯಿಗೆ ಲಕ್ಷ ದುಡಿಯುವಂತ ಟೈಮು ಬಂದೇ ಬರುತ್ತೆ. ಒಂದ್ಸಲ ಲಾಸ್ ಆಯ್ತು ಅಂತ ಹೇಳಿ ನಾವು ಎದ್ರಕೊಂಡು ಕೈ ಬಿಡಬಾರ್ದು. ಅವಳ ಇದ್ದಾಳಲ್ಲ ಕಮಲಜ್ಜಿ, ಅಂತವ್ರಿಗೆಲ್ಲರಿಗೂ ಆಡ್ಕೊಳ್ಳೋ ವಸ್ತು ಆಗ್ಬಿಡ್ತೀವಿ ಕೈ ಬಿಟ್ರೆ. ಪ್ರಯತ್ನ ಮಾಡ್ಬೇಕು. ನಾನೇ ಬರಲ್ಲ ಅಂತ ಹೇಳ್ತಿಲ್ಲ, ನಮ್ಮ ಅತ್ತೆ ನನ್ ಗಂಡ ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಬರಲ್ಲ ಅಂತಿರೋದು. ಮತ್ತೆ ನಿನ್ ಗಂಡ ಬೇಡ ಅಂತಾರ? ಯಾಕಂತೆ? ಯಾಕೆ ಅವ್ರಿಗೆ ದುಡ್ಡು ಬೇಡವಂತ? ಅಲ್ಲ, ನಿನ್ ಗಂಡ ಹೊಲ್ದಾಗ ದುಡಿಯೋದು 1 ವರ್ಷ ದುಡಿಯೋದ್ನ ನೀನು 1 ತಿಂಗಳಾಗೆ ದುಡಿಬೋದು. ನಮ್ಗೇನಾದ್ರೂ ದೊಡ್ಡ ಆರ್ಡರ್ ಸಿಕ್ಕಿದ್ರೆ ಅವ್ನಿಗೆ ಹಂಗಂತ ಹೇಳ್ಬೇಕಾಯ್ತು. ನಿಮ್ಮ ಅತ್ತೆಗಂತೂ ಬುದ್ಧಿ ಇಲ್ಲ ಬಿಡು, ಅದು ಓಲ್ಡ್ ಮಾಡಲ್ಲ, ಅದು ಅರ್ಥ ಆಗಲ್ಲ. ನಿನ್ ಗಂಡಗಾದ್ರೂ ನೀನ್ ಬಿಡಿಸಿ ಹೇಳ್ಬೇಕಾಗಿತ್ತು. ನಿನ್ ಗಂಡಗೆ ಎಷ್ಟೋ ದಿನ ನೀನೇನೆ ದುಡ್ಡು ಕೊಟ್ಟಿಲ್ವಾ ಗೊಬ್ಬರ ತರಕ್ಕೆ, ಬೀಜ ತರಕ್ಕೆ, ಅದಕ್ಕಾದ್ರೂ ಇಲ್ಲದೆ ಇದ್ದಾಗ ಹಂಗಂತ ಹೇಳ್ಬೇಕಾಗಿತ್ತು. ಒಳ್ಳೆ ಲಾಭ ಬರುತ್ತೆ ಅಂತಾನ. ಏನ್ ಒಳ್ಳೆ ಲಾಭ ಬರುತ್ತೋ ಏನೋ, ನೀವು ಮಾಡ್ದಾಗಿಂದನ ಬರೀ ಲಾಸ್ ಆಗದೆ ಆಗೈತೆ. ನೀನು ದುಡ್ಡು ತಂದು ಕೊಟ್ಟಿದ್ದ ನಾವು ಒಂದು ನೋಡೇ ಇಲ್ಲ. ಅದಕ್ಕೆ ಏನು ಬೇಡ, ಮನೆಯಾಗೆ ಮುಸ್ರೆ ಕಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಹೊಲ್ದಾಗೆ ರಾಗಿ ಹಾಕನ, ರಾಗಿ ನೋಡ್ಕೊಂಡು ಇರೋಣ. ನೀನು ಹೊಲ್ದಾಗ ಬೇರೆ ಕಳೆ ಪಳೆ ತೆಗಿಯೋದು, ರಾಗಿ ಸಸಿ ಹಾಕೋದು ಅದೆಲ್ಲ ಮಾಡುವಂತೆ ಕೂಲಿಯನ್ನು ಕರ್ಕೊಂಬಂದು ನಾನೆಲ್ಲ ಗೇಯಿಸೋದು ನೀರಿಕ್ಕದೆಲ್ಲ ಮಾಡ್ತೀನಿ ಅಂತ ನನ್ನ ಗಂಡ ಹೇಳ್ದ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ಉಪ್ಪಿನಕಾಯಿ ಮಾಡಕ್ಕೆ ನಾನು ಬರಲ್ಲ ಅಂತ ಹೇಳ್ಬರೋ ಹೋಗಿ ನೇತ್ರಿಗೆ ಅಂತ ಹೇಳ್ಬಿಟ್ರು, ಅದಕ್ಕೆ ಬಂದೆ. ಹೌದಾ? ಅಯ್ಯೋ, ನಿನ್ ಗಂಡ ನಿಮ್ಮ ಅತ್ತೆ ಅಂತ ದಡ್ರು ಬೇರೆ ಯಾರು ಇಲ್ಲ ಕಣೆ ಗೌರಿ. ಅಲ್ಲ, ಅವ್ರಿಗೇನು ಅರ್ಥ ಆಗಲ್ವಾ? ಅಲ್ಲ, ಹೊಲ್ದಾಗ ಕೆಲಸ ಮಾಡಿದ್ರೆ ಎಷ್ಟು ದುಡಿತೀಯ? ಕೂಲಿನೇ ಇಕ್ಕಾಗಲ್ಲ. ಬೆಳೆ ಆದ್ರೂ ಸರಿಯಾಗಿ ಬೆಲೆ ಸಿಗಲ್ಲ. ಬೆಳೆ ಒಂದ್ಸರಿ ಮಳೆ ಜಾಸ್ತಿ ಬಂದ್ರೆ ಒಂದ್ಸರಿ ಮಳೆ ಕೈ ಕೊಡುತ್ತೆ, ಹಿಂಗಾಗುತ್ತೆ. ಅದನ್ನ ನೆಚ್ಕೊಂಡು ನಾವು ಜೀವನ ಮಾಡಕ್ಕಾಗುತ್ತೇನೆ ಗೌರಿ? ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕಾಗಿತ್ತು ನಿನ್ ಗಂಡಗೆ. ಏನ್ ಅರ್ಥ ಮಾಡ್ಸಕ್ ಹೋದ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ನನ್ನ ಗಂಡ ಇಲ್ಲ ಕಣೆ ನೇತ್ರ. ನನ್ನ ಬಿಟ್ಬಿಡು, ನನಗೂ ಸಾಕಾಗೈತಿ, ಹೋಗ್ತೀನತ್ತ. ಗೌರಿ, ಅಯ್ಯೋ ದೇವ್ರಿ, ಇದೇನಾಯ್ತು? ನಾನೊಬ್ಳೆ ಮಾಡಿದ್ರೆ ನನಗೂ ಬೇಜಾರು. ಎಲ್ಗಾನ ಹೋಗಕ್ಕೂ, ಉಪ್ಪಿನಕಾಯಿ ಆರ್ಡರ್ ತರಕ್ಕೂ, ಅಥವಾ ಲಾಸ್ ಆದ್ರೂ ಹೆಂಗೋ ಇಬ್ರು ಇರ್ತೀವಿ ಮಾತಾಡ್ಕೊಂಡು. ಆದ್ರೆ ಹೋಗ್ಲಿ ಬಿಡು ಅನ್ಬೋದು. ಒಂದೇ ಸಲ ನನಗೆ ಲಾಸ್ ಆದ್ರೆ ಈಗ ಏನಪ್ಪ ಮಾಡೋದು? ಇರು, ಮೊದಲು ಇವತ್ತು ಟೌನ್ಗೆ ಹೋಗಿ ವಿಚಾರಿಸ್ಕೊಂಬರೋಣ. ಆಮೇಲೆ ಗೌರಿ ಗಂಡನ್ನ ನಾನೇ ಒಪ್ಪಿಸ್ತೀನಿ. ನಾನು ಹೇಳಿದ್ರೆ ಒಪ್ಕೊಂತಾನೆ ಅವನು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.